ಬೈಂದೂರು ತಾಲೂಕಿನ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಒತ್ತಿನಣೆಯಲ್ಲಿ ನೆಲೆಸಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇಂದು ಗುರುವಾರದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ನಮಸ್ಕಾರ. ಈ ಒತ್ತನಹಳ್ಳಿಯಲ್ಲಿರುವಂಥ ರಾಘವೇಂದ್ರ ಮಠಕ್ಕೆ ಬಂದಾಗ ಭಾಳ ಒಂದು ಖುಷಿ ಅನುಭೂತಿ ಆಗುತ್ತೆ. ಇಲ್ಲಿ ಬಂದಾಗ ಏನೋ ಮನಸ್ಸಿಗೆ ಸಮಾಧಾನ. ಇಲ್ಲಿ ಒಂದು ಸಲ ಬಂದು ನಾವು ಏನು ದರ್ಶನ ಮಾಡೋದು ಹೋದಾಗ ಮತ್ತೆ ಮತ್ತೆ ಬರಬೇಕು ಅನ್ನುವಂಥ ಅನುಭೂತಿ ಆಗಾಗ ಆಗ್ತಾ ಇರ್ತದೆ. ಅದೇನೋ ಸಹಜ. ಮತ್ತು ನಿಜಕ್ಕೂ ಇಲ್ಲ ಏನೋ ಒಂದು ಪವಾಡ ಇದೆ, ಆ ಶಕ್ತಿ ಇದೆ. ಮತ್ತು ಧನಾತ್ಮಕ ಶಕ್ತಿಯಿಂದಾಗಿ ನಾವು ಇಲ್ಲಿ ಆಕರ್ಷಿತರಾಗಿ ಆವಾಗ ಇಲ್ಲಿ ಬರುವಂಥದ್ದು, ಮತ್ತು ಪೂಜೆ ಕೊಡುವಂಥದ್ದು, ಪಾದಪೂಜೆ ಮಾಡುವಂಥದ್ದು, ಈ ಎಲ್ಲ ಪ್ರೇರಣೆಗಳಿಗೂ ಕೂಡ ಅದು ಆ ದೈವಿ ಶಕ್ತಿ ಕಾರಣ ಅಂತ ಅನಿಸ್ತಾ ಇದೆ. ನೀವು ನಿಮ್ಮ ಸತೀಶ್ ಕುಮಾರ್ ಅಂತೇಳಿ ಪತ್ರಕರ್ತರು, ಭಟ್ಕಳ. ಹಸಿರು ಪ್ರಕೃತಿಯ ಮಡಿಲಿನಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಕ್ಷೇತ್ರವು ಭಕ್ತರ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನ ನೀಡುವ ಆಧ್ಯಾತ್ಮಿಕ ತಾಣವಾಗಿದೆ. ನನ್ನ ಹೆಸರು ಗಿರೀಶ್ ನಾಯ್ಕ ಅಂತೇಳಿ ಭಟ್ಕಳ. ನಾನು ಪ್ರತಿ ವರ್ಷವೂ ಇಲ್ಲಿ ಬರ್ತೀನಿ. ಅವಾಗ ಪ್ರೀತಿ ಗುರುವಾರ ಈ ಕಡೆ ಬಂದು ಹೋಗ್ತೀನಿ. ಹೇಗಿದೆ ನಿಮಗೆ? ಖುಷಿ ಆಗುತ್ತೆ. ತುಂಬ ಮನಸ್ಸಿಗೆ ನೆಮ್ಮದಿ ಇದೆ. ಕ್ಷೇತ್ರಕ್ಕೆ ಬಂದಾಗ ತುಂಬ ಒಳ್ಳೆಯ ವೈಬ್ರೇಷನ್ ಇದೆ. ಇಲ್ಲಿ ಬಂದ ತಕ್ಷಣ ತುಂಬ ಏನೋ ಒಂಥರ ಖುಷಿಯಾಗುತ್ತೆ. ಮನಸ್ಸಿನ ಕಷ್ಟ ದೂರಗಳೆಲ್ಲ ನೆಮ್ಮದಿ. ಬೆಳಿಗ್ಗೆಯಿಂದಲೇ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದರು. ಹೇಗನ್ಸುತ್ತೆ ನಿಮ್ಮ ಫ್ಯಾಮಿಲಿ ಸಮೇತ ಬರ್ತಾರೆ, ಕುಟುಂಬ ಸಮೇತ? ಸಿದ್ಧಾರ್ಥ ಅಂತ ಭಟ್ಕಳದಿಂದ. ಪ್ರತಿ ಗುರುವಾರ ಬರ್ತೇನೆ. ನನಗೆ ಇಲ್ಲಿ ಬಂದು ಏನೋ ಒಂಥರ ಮನಸ್ಸು ಸಮಾಧಾನ, ಖುಷಿ ಸಿಗುತ್ತೆ. ಮತ್ತು ಆಡಳಿತ ಮಂದಿನೂ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಅರ್ಚಕರು ಕೂಡ ತುಂಬ ಚೆನ್ನಾಗಿ ಭಕ್ತಾದಿಗಳಿಗೆ ತುಂಬ ಇದು ಮಾಡ್ತಾರೆ. ಏನೋ ಒಂಥರ ಇಲ್ಲಿ ಬಂದರೆ ಸಮಾಧಾನ ಒಂಥರ ಬದಲಾಗ್ತದೆ, ಖುಷಿ ಆಗ್ತದೆ. ತುಂಬ ಶಕ್ತಿ ಪೀಠ ಇಲ್ಲಿ, ತುಂಬ ಶಕ್ತಿ ಉಂಟು. ನಮ್ದು ಏನೇ ಒಂದು ಇದಿದ್ದು ನಾವು ಇಲ್ಲಿ ಬಂದು ಇದು ಮಾಡ್ತೇವೆ. ಪೂಜಾ ವಿಧಿವಿಧಾನಗಳು, ಮಂಗಳಾರತಿ ಹಾಗೂ ಭಜನೆಗಳ ನಡುವೆ ಮಠದ ಆವರಣ ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸಿತು. ಬೈಂದೂರಿನ ಒತ್ತಿನಣೆಯ ಎತ್ತರದ ಪ್ರದೇಶದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಮಠ ಸುಮಾರು 50 ವರ್ಷಗಳ ಹಿಂದಿನಿಂದ ಇಲ್ಲಿ ಸ್ಥಾಪನೆಯಾಗಿತ್ತು. ನಮ್ಮ ಹಿಂದಿನವರು, ಅದರಲ್ಲೂ ಅರುಣ್ ಅಡಿಗರು ಅವರ ಶ್ರಮದಿಂದ ಇಲ್ಲಿ ಒಂದು ಮಠ ಸ್ಥಾಪನೆಯಾಗಿತ್ತು. ಆಗಲಿಂದ ಇಲ್ಲಿ ಪೂಜಾ ಕಾರ್ಯಕ್ರಮಗಳು, ಜನರು ಬಂದು ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ರು. ನಂತರ ರಾಷ್ಟ್ರೀಯ ಹೆದ್ದಾರಿ ಅಗಲ ಆಗುವ ಸಮಯದಲ್ಲಿ
ಅಲ್ಲೂ ರಸ್ತೆ ಕಡಿದಾದ್ರಿಂದ ಇದು ಎತ್ತರದಲ್ಲಿ ಉಳಿದು ಇಲ್ಲಿಗೆ ಬರುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಆಯಿತು. ಯಾಕಂದರೆ ಹೆದ್ದಾರಿ ಸಪ್ರೇಟ್ ಆಯಿತು, ಅದರಿಂದ ಇಲ್ಲಿ ಬರುವವರ ಸಂಖ್ಯೆ ಕಡಿಮೆ ಆಯಿತು. ನಂತರದ ದಿನಗಳಲ್ಲಿ ರಾಯರ ಶಕ್ತಿಯಿಂದ ಇಲ್ಲಿ ಭವ್ಯವಾದ ರಾಯರ ಒಂದು ಮಂದಿರ ನಿರ್ಮಾಣ ಆಯಿತು. ನಮ್ಮ ಮಾನ್ಯ ಇದರ ಅಧ್ಯಕ್ಷರಾದ ಸೂರ್ಯಣ್ಣ ಶೆಟ್ಟರ ನೇತೃತ್ವದಲ್ಲಿ ಈ ಕಟ್ಟಡ ಇಲ್ಲಿ ಸ್ಥಾಪನೆಯಾಗಿ ಈಗ ಬರುವ ಭಕ್ತರು ನೋಡಿದ್ರೆ ಇನ್ವಿಟೇಷನ್ ಕೊಡಬೇಕಾಗಿಲ್ಲ. ರಾಯರ ಮಠಕ್ಕೆ ಯಾವುದೇ ಆಹ್ವಾನ ಇಲ್ಲದೆ ಇಂಥ ವಿಶೇಷ ದಿನಗಳಲ್ಲಿ ತುಂಬ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು ರಾಯರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಈ ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದೆ. ಹಾಗೆಯೇ ರಾಯರು ಎತ್ತರದಲ್ಲಿದ್ದು, ಉತ್ತಿನಣೆ ಎಂಬ ಪ್ರದೇಶ ಎತ್ತರ ಪ್ರದೇಶ ಇದ್ದು ತನ್ನ ಎಲ್ಲ ಭಕ್ತರಿಗೆ ಕೃಪೆಯನ್ನು ನೀಡ್ತಾ ಬಂದಂಥ ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸ್ತಾ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಇದೊಂದು ಕಿರು ಮಂತ್ರರಾಗಿ ಬೆಳೀತಾ ಇದೆ. ಗುರುರಾಯರ ಕೃಪೆಗೆ ಪಾತ್ರರಾಗಲು ಭಕ್ತರು ತಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ನಾವು ಪ್ರತಿ ಗುರುವಾರ ಬರ್ತಾ ಇರ್ತೀವಿ. ತುಂಬ ವರ್ಷದಿಂದ, ಒಂದು 25-30 ವರ್ಷದಿಂದ ಬರ್ತಾ ಇದ್ದೀವಿ. ಭಾರಿ ಒಳ್ಳೆಯ ವಾತಾವರಣ. ರಾಯರನ್ನು ಇಲ್ಲಿ ತುಂಬ ನೆಲೆಸಿದ ಒಂದು ಕ್ಷೇತ್ರ ಇದೆ. ಇತ್ತೀಚೆಗಂತೂ ತುಂಬ ಜನಸಂಖ್ಯೆ ಸಿಕ್ಕಾಪಟ್ಟೆ ಜನ ಆಗಿದೆ. ಭಕ್ತರ ಸಂಖ್ಯೆ ಒಳ್ಳೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಎಲ್ಲ ಒಳ್ಳೆ ಮಾಡಿದೆ. ಭಾರಿ ಒಂದು ಮಂತ್ರಾಲಯದ ಎಫೆಕ್ಟ್ ಇದೆ. ತುಂಬ ಖುಷಿಯಾಗುತ್ತೆ. ಮಠದ ಆಡಳಿತ ಮಂಡಳಿ ಹಾಗೂ ಸೇವಾ ಸಮಿತಿಯವರ ಸಮರ್ಪಕ ವ್ಯವಸ್ಥೆಯಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಸುಂದರ ಪ್ರಕೃತಿ, ಆಧ್ಯಾತ್ಮಿಕ ವಾತಾವರಣ ಮತ್ತು ಗುರುರಾಯರ ಅನುಗ್ರಹದಿಂದ ಪ್ರಸಿದ್ಧವಾಗಿರುವ ಈ ಕ್ಷೇತ್ರವು ಭಕ್ತರ ಭಕ್ತಿ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ನಾಟಕದ ಮಾಲಿಕನೇ ಓ ಆದಿ ಪ್ರೇಕ್ಷಕನೇ, ನಾಟಕದ ಮಾಲಿಕನೇ, ಸ್ವೀಕರಿಸೆ ನಾಟಕ ಮೋದಕ, ಸ್ವೀಕರಿಸೆ ನಾಟಕ ಮೋದಕ, ನಾಟಕ ಮೋದಕ, ನಾಟಕ ಮೋದಕ, ನಾಟಕ ಮೋದಕ, ನಾಟಕ. ಒಳ್ಳೆಯದುಂಟು, ತುಂಬ ಚೆನ್ನಾಗಿ ಉಂಟು. ಇನ್ನೂ ಸ್ವಲ್ಪ ಕೆಲಸ ಕಾರ್ಯ ಬಾಕಿ ಉಂಟು. ಆಗುತ್ತೆ. ಮತ್ತೆ ಭಕ್ತಿಯ ವಿಚಾರದಲ್ಲಿ ನಿಮಗೆ ಸಮಾಧಾನ ಉಂಟು, ಒಳ್ಳೆಯ ರೀತಿಯಲ್ಲಿ ಒಂದು ಅಲ್ಲ. ಹೌದು, ಒಳ್ಳೆಯ ಅನುಭವ, ದೈವಿಕ ಅನುಭವ, ಧಾರ್ಮಿಕ ಅನುಭವ. ದೇವರ ಅನುಗ್ರಹ ಇನ್ನೂ ಮುಖ್ಯ. ಹೇಗನ್ಸುತ್ತೆ ನಿಮಗೆ? ರಾಘವೇಂದ್ರ ಮಠ ದೈವಿಕ ವಾತಾವರಣ ಹೇಗನ್ಸುತ್ತೆ ನಿಮಗೆ? ಒಳ್ಳೆ ಆಯ್ತು, ಈಗ ಮೊದಲಿನಕ್ಕಿಂತ ಒಳ್ಳೆ ಆಯಿತು. ವ್ಯವಸ್ಥೆ ಎಲ್ಲ ಒಳ್ಳೆ ಆಯಿತು. ಗೊತ್ತಾ